ತಪ್ಪನ್ ಸರ ಸರ ನಾನು ಬಂದ್ರೆ ಈಗ್ರಿ ರೈತರು ನಾವು ಹೊಲಕ್ಕೆ ನಾನು ಹೋಗಿದ್ದೆ. ನಮ್ಮ ಅಣ್ಣ ನಮ್ಮ ಹೆಣ್ಮಕ್ಳು 9 ಗಂಟೆಗೆ ಇಲ್ಲಿ ಬಂದಾರಿ. 9 ಗಂಟೆಗೆ ಬಂದಾರ ಸರ. ಇವ್ರು 11 ಅಂತ ಹೇಳ್ತಾರ. ಆದ್ರೆ ಇವತ್ತು ಸತ್ಯಾಸತ್ಯ ಏನೈತಿ ಅದನ್ನ CCTV ತೆಗಿಸಿ ನೋಡಿ ಅದು ಏನಾಯ್ತು ಏನಿಲ್ಲ ಅಂತ ನ್ಯಾಯ ಒದಗಿಸ್ಬೇಕು ಸರ. ಹೊರಗೆ ಇಲ್ಲಿ ಶೌಚಾಲಯಕ್ಕೆ ಹೋಗೋ ದಾರ್ಯಾಗ ಪಾಪು ಬಿದ್ದು ಸತ್ತೈತ್ರಿ. ಒಂದು ತಾಸು ಇಲ್ಲಿ ಕುಂದ್ರಸ್ಯಾರ್ರಿ. ಡಾಕ್ಟರ್ ಎಲ್ಲಿ ಹೋಗ್ಯಾರ ಅಂದ್ರೆ ನಷ್ಟಕ್ಕೆ ಹೋಗ್ಯಾರ, ಊಟಕ್ಕೆ ಹೋಗ್ಯಾರ. ಆಮೇಲೆ ಅವ್ರಿಗೆ ರೆಸಿಸ್ ಬಂದು ಶೌಚಾಲಯಕ್ಕೆ ಹೋಗಬೇಕಾರ ದಾರ್ಯಾಗ ಪಾಪು ಬಿದ್ದು ಸತ್ತೈತಿ. ಈಗ 8 ತಿಂಗಳು ಮುಗ್ದೈತ್ರಿ. 9 ತಿಂಗಳು ಐತ್ರಿ. ಡಾಕ್ಟರ್ ಕೇಳಿದ್ರೆ ಅಂತಾರೆ ಪಾಪು ಹೋಗಿ ಬಾಳ ದಿವಸ ಆಗೈತಿ ಅಂತಾರೆ. 9 ತಿಂಗಳು ಈಗ ಆಲೆ ಬಿದ್ದೈತ್ರಿ. ಹೌದೌದು, ದಿಂದಾಗ ಬಿದ್ದೈತ್ರಿ. ಹೆರಿಗೆಗೆ ದಿಂದಾಗ ಬಿದ್ದೈತ್ರಿ. ಹೌದು ಸರ, ಹೌದ್ರಿ. ಇವರು ಬಂದು ಕುಂದ್ರಿಸಿದ್ರಿ. ಡಾಕ್ಟರ್ ನಾಷ್ಟ ಮಾಡಕ್ ಹೋಗ್ಯಾರ್ರಿ, ಊಟಕ್ಕೆ ಹೋಗ್ಯಾರ್ರಿ. ಅಂದ್ರೆ 1 ತಾಸು ಕುಂತ್ರು. ಅವ್ರಿಗೆ ಶೌಚಾಲಯಕ್ಕೆ ಹೋಗಕ್ಕೆ ರೆಸಿಸ್ ಮಾಡಕ್ಕೆ ಇದು ಬಂತು. ಅವಾಗ ಕರ್ಕೊಂಡು ಹೋಗ್ಬೇಕಾದ್ರೆ ದಾರ್ಯಾಗನ ಬಿದ್ದು ಇದು ಆಗೈತಿ. ಅವಾಗ ಒಳಗೆ ತಗೊಂಡು ಹೋಗ್ಯಾರ್ರಿ. ಅಲ್ಲಿವರೆಗೂ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಪಾಪು ಖಾಲಿ ಆಗೈತ್ರಿ. ಪಾಪುನ್ ಸಾವಾಗೈತ್ರಿ. ಇವ್ರು ಏನ್ ಹೇಳಕತ್ತಾರಿ, ಬಿಫೋರ್ ಆಗಿನ 2 ದಿನ 3 ದಿನ ಮುಂದಿರ್ತಾನೆ ಪಾಪು ಸುತ್ತತಿ ಅಂತ ಈಗ ಹೇಳ್ಯಾರಿ ಅವರು. ಆಮೇಲೆ ಇನ್ನೊಟ್ಟು ಹೊತ್ತಿಗೆ ಅದೇನು ಹೇಳ್ತಾರ ಗೊತ್ತಿಲ್ಲ. ನಮ್ಮ ಹೆಸರು ಕುಮಾರ್ ಅಂತ ಹೇಳ್ರಿ. ಈಗ ಆ ಪಾಪುಗ್ ನಾ ಕಾಕಾರಿ. ತಪ್ಪನ್ ಸರ ಸರ ನಾನು ಬಂದ್ರೆ ಈಗ್ರಿ ರೈತರು ನಾವು ಹೊಲಕ್ಕೆ ನಾನು ಹೋಗಿದ್ದೆ. ನಮ್ಮ ಅಣ್ಣ ನಮ್ಮ ಹೆಣ್ಮಕ್ಳು 9 ಗಂಟೆಗೆ ಇಲ್ಲಿ ಬಂದಾರಿ. 9 ಗಂಟೆಗೆ ಬಂದಾರ ಸರ. ಇವ್ರು 11 ಅಂತ ಹೇಳ್ತಾರ. ಆದ್ರೆ ಇವತ್ತು ಸತ್ಯಾಸತ್ಯ ಏನೈತಿ ಅದನ್ನ CCTV ತೆಗಿಸಿ ನೋಡಿ ಅದು ಏನಾಯ್ತು ಏನಿಲ್ಲ ಅಂತ ನ್ಯಾಯ ಒದಗಿಸ್ಬೇಕು ಸರ. ಹೊರಗೆ ಇಲ್ಲಿ ಶೌಚಾಲಯಕ್ಕೆ ಹೋಗೋ ದಾರ್ಯಾಗ ಪಾಪು ಬಿದ್ದು ಸತ್ತೈತ್ರಿ. ಒಂದು ತಾಸು ಇಲ್ಲಿ ಕುಂದ್ರಸ್ಯಾರ್ರಿ. ಡಾಕ್ಟರ್ ಎಲ್ಲಿ ಹೋಗ್ಯಾರ ಅಂದ್ರೆ ನಷ್ಟಕ್ಕೆ ಹೋಗ್ಯಾರ, ಊಟಕ್ಕೆ ಹೋಗ್ಯಾರ. ಆಮೇಲೆ ಅವ್ರಿಗೆ ರೆಸಿಸ್ ಬಂದು ಶೌಚಾಲಯಕ್ಕೆ ಹೋಗಬೇಕಾರ ದಾರ್ಯಾಗ ಪಾಪು ಬಿದ್ದು ಸತ್ತೈತಿ. ಈಗ 8 ತಿಂಗಳು ಮುಗ್ದೈತ್ರಿ. 9 ತಿಂಗಳು ಐತ್ರಿ. ಡಾಕ್ಟರ್ ಕೇಳಿದ್ರೆ ಅಂತಾರೆ ಪಾಪು ಹೋಗಿ ಬಾಳ ದಿವಸ ಆಗೈತಿ ಅಂತಾರೆ. 9 ತಿಂಗಳು ಈಗ ಆಲೆ ಬಿದ್ದೈತ್ರಿ. ಹೌದೌದು, ದಿಂದಾಗ ಬಿದ್ದೈತ್ರಿ. ಹೆರಿಗೆಗೆ ದಿಂದಾಗ ಬಿದ್ದೈತ್ರಿ. ಹೌದು ಸರ, ಹೌದ್ರಿ. ಇವರು ಬಂದು ಕುಂದ್ರಿಸಿದ್ರಿ. ಡಾಕ್ಟರ್ ನಾಷ್ಟ ಮಾಡಕ್ ಹೋಗ್ಯಾರ್ರಿ, ಊಟಕ್ಕೆ ಹೋಗ್ಯಾರ್ರಿ. ಅಂದ್ರೆ 1 ತಾಸು ಕುಂತ್ರು. ಅವ್ರಿಗೆ ಶೌಚಾಲಯಕ್ಕೆ ಹೋಗಕ್ಕೆ ರೆಸಿಸ್ ಮಾಡಕ್ಕೆ ಇದು ಬಂತು. ಅವಾಗ ಕರ್ಕೊಂಡು ಹೋಗ್ಬೇಕಾದ್ರೆ ದಾರ್ಯಾಗನ ಬಿದ್ದು ಇದು ಆಗೈತಿ. ಅವಾಗ ಒಳಗೆ ತಗೊಂಡು ಹೋಗ್ಯಾರ್ರಿ. ಅಲ್ಲಿವರೆಗೂ ಏನು ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಪಾಪು ಖಾಲಿ ಆಗೈತ್ರಿ. ಪಾಪುನ್ ಸಾವಾಗೈತ್ರಿ. ಇವ್ರು ಏನ್ ಹೇಳಕತ್ತಾರಿ, ಬಿಫೋರ್ ಆಗಿನ 2 ದಿನ 3 ದಿನ ಮುಂದಿರ್ತಾನೆ ಪಾಪು ಸುತ್ತತಿ ಅಂತ ಈಗ ಹೇಳ್ಯಾರಿ ಅವರು. ಆಮೇಲೆ ಇನ್ನೊಟ್ಟು ಹೊತ್ತಿಗೆ ಅದೇನು ಹೇಳ್ತಾರ ಗೊತ್ತಿಲ್ಲ. ನಮ್ಮ ಹೆಸರು ಕುಮಾರ್ ಅಂತ ಹೇಳ್ರಿ. ಈಗ ಆ ಪಾಪುಗ್ ನಾ ಕಾಕಾರಿ.